ನಿಮ್ಮ ಕುಂಡಲಿಯಲ್ಲಿ ಧನಯೋಗ ಇದೆಯಾ ಇಲ್ವಾ, ಇದನ್ನು ನೀವು ಹೇಗೆ ಪರೀಕ್ಷೆ ಮಾಡ್ಕೊಳ್ಳೋದು ಅಂದರೆ, ನೀವು ಆಯುಷು ಅದನ್ನು ಮುಂಚೆನೇ ಗೊತ್ತು ಮಾಡಲ್ಪಟ್ಟಿರ್ತದೆ. ನಿಮ್ಮ ಕರ್ಮ, ನೀವು ಮಾಡ್ತಕ್ಕಂಥ ಕೆಲಸ ಯಾವುದು, ಅದು ನೀವು ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಸ್ಥಳ, ಅವೆಲ್ಲ ಪೂರ್ವ ನಿರ್ಧರಿತ ಆಗಿಯೇ ಈ ತ್ರಿಕೋಣ ಸ್ಥಾನಗಳು ಸೇರಿದರೆ ಆಗ ರಾಜಯೋಗಗಳು ಉಂಟಾಗ್ತವೆ ಅಂತ ಶಾಸ್ತ್ರ. ಅಂಥ ರಾಜಯೋಗ ನಿಮ್ಮ ಕುಂಡಲಿದೆಯಾ? ಹಂಸಯೋಗ ಇದೆಯಾ? ಮಾಲವಿ ಯೋಗ ಇದೆಯಾ? ಅಥವಾ ರುಚಕ ಯೋಗ ಇದೆಯಾ? ಭದ್ರಯೋಗ ಇದೆಯಾ? ಅಥವಾ ಗಜಕೇಸರಿ ಯೋಗ, ವಸುಮತಿ ಯೋಗ, ಶ್ರೀನಾಥ್ ಯೋಗ ಬಹಳ ಯೋಗಗಳಿದ್ದಾವೆ. ಯಾವ ಯೋಗವು ನಿಮ್ಮ ಕುಂಡಲಿಯಲ್ಲಿದೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ, ಅದರ ಪ್ರಕಾರ ನೀವು ಆಯಾ ಕಾರ್ಯಗಳನ್ನು ಕೈಗೆತ್ತಿಕೊಂಡ್ರೆ ಆ ಟೈಮ್ನಲ್ಲಿ ನಿಮಗೆ ಶುಭಪ್ರದವಾಗಿ ಅವು ಕಂಪ್ಲೀಟ್ ಆಗ್ತವೆ. ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಬಿ ಹ್ಯಾಪಿ ಗೋಲ್ಡ್ ಚಾನಲ್ಗೆ ಮತ್ತು ನಮ್ಮ ಶುಭಶ್ರೀ ಜ್ಯೋತಿಷ್ಯಾಲಯಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತ ಕೋರ್ತಾ ಈ ಜ್ಯೋತಿಷ್ಯದ ಕಾರ್ಯಕ್ರಮನ ಆರಂಭ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ವೀಕ್ಷಕರೇ, ಹಣ ಇದು ಬಹಳ ಮುಖ್ಯವಾದಂಥದ್ದು. ಹಣ ಅನ್ನೋದು ಈಗಿನ ಕಾಲದಲ್ಲಿ ತುಂಬ ಬೇಡಿಕೆ ಇರತಕ್ಕಂಥದ್ದು. ಹಣ ಇಲ್ಲದೆ ಇದ್ದಂಥ ನಿರ್ಧನನ್ನು ಈಗಿನ ಕಾಲದಲ್ಲಿ ಜನ ಅವರು ದೂರ ಇಡ್ತಾರೆ ಮತ್ತು ಅವರು ಅವನನ್ನು ಅವಕೃಪೆಗೆ ಪಾತ್ರ ಆಗೋಂಗೆ ಮಾಡ್ತಾರೆ. ಇವೆಲ್ಲ ಇರುತ್ತೆ. ಈ ಕಾರಣದಿಂದ ಹಣಕ್ಕೂ ಮತ್ತು ಜ್ಯೋತಿಷ್ಯದ ಗ್ರಹ ಪರಿಸ್ಥಿತಿಗಳಿಗೂ ಹೇಗೆ ಸಂಬಂಧ ಉಂಟಪ್ಪ ಅನ್ನೋದನ್ನು ನಾನು ತಮ್ಮ ಅವಗಾಹನೆಗೆ ತರಕ್ಕೆ ಬಯಸ್ತೇನೆ. ನೋಡ್ಕೊಳ್ಳಿ. ಪಂಚಮಂ ನವಮಂ ಚೈವ ವಿಶೇಷ ಧನ ಮುಚ್ಚತೆ. ಈ ಮಾತುಗಳನ್ನು ಪರಾಶರರು, ಯಾರು ಜ್ಯೋತಿಷ್ಯ ವಿದ್ವಾಂಸರು, ಅತಿ ಜ್ಯೋತಿಷ್ಯದ ಪ್ರಾಚೀನ ಗ್ರಂಥಗಳು ಬರೆದಿದ್ದಾರೆ ಕರ್ತೃಗಳು, ಅವ್ರು ಹೇಳ್ತಾರೆ ಪಂಚಮಂ ನವಮಂ ಚೈವ ವಿಶೇಷ ಧನ ಮುಚ್ಚತೆ. 5ನೇ ಮನೆ ಲಗ್ನದಿಂದ ಆರಂಭಿಸಿ 5th ಹೌಸ್ ಅಂತೀವಿ. 5th ಹೌಸ್ 5ನೇ ಮನೆ, ನವಮಂ ಚೈವ 9ನೇ ಮನೆ ಭಾಗ್ಯಸ್ಥಾನ ಅಂತ ಕರಿತೀವಿ, ಅಥವಾ ಹೌಸ್ ಆಫ್ ಫಾರ್ಚೂನ್ ಅಂತ ಕರಿತೀವಿ. ಈ 2 ಸ್ಥಾನಗಳು ವಿಶೇಷ ಧನ ಮುಚ್ಚತೆ ಅಂತ ಹೇಳ್ತಾರೆ. ವಿಶೇಷ ಧನಕ್ಕೋಸ್ಕರ ನೀವು ಈ 2 ಸ್ಥಾನಗಳನ್ನ ನೋಡ್ಬೇಕಪ್ಪ ಅಂತ ಹೇಳ್ತಾರೆ. ಸಾಮಾನ್ಯ ಜ್ಯೋತಿಷ್ಯ ತಿಳುವಳಿಕೆ 2ನೇ ಮನೆ ಧನಸ್ಥಾನ ಅಂತ ಕರೀತಾರೆ, 11ನೇ ಮನೆ ಲಾಭಸ್ಥಾನ ಅಂತ ಕರೀತಾರೆ. 2, 11 ಇವೆರಡು ಮನೆಗಳು ಚೆನ್ನಾಗಿದ್ಬಿಟ್ರೆ ಲಾಭ ಬರುತ್ತೆ ಅಂತ. ಹಾಗಿಲ್ಲ. 2ನೇ ಮನೆ ನಿಮಗೆ ಬಂದಂಥ ದುಡ್ಡನ್ನು ಕೂಡಿಡುವುದನ್ನು ಮಾತ್ರ ತೋರಿಸ್ತದೆ. ಅಂದರೆ ನೀವು ಕೈಯಲ್ಲಿ ಎಷ್ಟು ಧನಾನ ಉಳಿಸ್ಕೊತೀರಾ, ಹೋರ್ಡಿಂಗ್ ಆಫ್ ಮನಿ, ಹೋರ್ಡಿಂಗ್ ಆಫ್ ವೆಲ್ತ್, ಅದನ್ನು ಮಾತ್ರ ತೋರಿಸ್ತದೆ. ಆದರೆ ನಿಮಗೆ ಈ ಜನ್ಮದಲ್ಲಿ ಧನ ಎಷ್ಟು ಸಂದಾಯ ಆಗಬೇಕು, ಇದೆಲ್ಲ ನಿಮಗೆ ಪೂರ್ವ ನಿರ್ಧರಿತ ಆಗಿರ್ತದೆ. ಹೇಗೆ? ಆಯುಷು ಅದನ್ನು ಮುಂಚೆನೇ ಗೊತ್ತು ಮಾಡಲ್ಪಟ್ಟಿರ್ತದೆ. ನಿಮ್ಮ ಕರ್ಮ, ನೀವು ಮಾಡ್ತಕ್ಕಂಥ ಕೆಲಸ ಯಾವುದು, ಅದು ನೀವು ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಸ್ಥಳ, ಅವೆಲ್ಲ ಪೂರ್ವ ನಿರ್ಧರಿತ ಆಗಿಯೇ ನಿಮಗೆ ಧನ ಎಷ್ಟು ಬರಬೇಕು, ಹಣ, ಅದು ಪೂರ್ವ ನಿರ್ಧರಿತ ಆಗಿಯೇ ಮನುಷ್ಯ ಹುಟ್ಟೋದು. ಆ ಕಾರಣದಿಂದ ಪಂಚಮಂ ನವಮಂಚೈವ ವಿಶೇಷ ಧನ ಮುಚ್ಚತೆ. ಈ 5ನೇ ಮನೆ 9ನೇ ಮನೆ ಇವನ್ನ ನಾವೇನು ಮಾಡ್ತೀವಿ, ಲಕ್ಷ್ಮೀ ಸ್ಥಾನಗಳು ಅಂತ ಹೇಳ್ತೀವಿ. ಅದು ತ್ರಿಕೋಣ ಸ್ಥಾನ, 5th ಹೌಸ್ ಆ್ಯಂಡ್ 9th ಹೌಸ್. 5ನೇ ಮನೆಯನ್ನು ಯಾಕೆ ಹಂಗೆ ಹೇಳಿದ್ದಾರೆ ಧನಸ್ಥಾನ ಅಂದರೆ, 5ನೇ ಮನೆ ಪೂರ್ವ ಪುಣ್ಯ. ಹಿಂದಿನ ಜನ್ಮದಲ್ಲಿ ನೀನು ಪುಣ್ಯ ಮಾಡಿದ್ರೇ ಧನ ಭಾಗ್ಯ ಈ ಜನ್ಮದಲ್ಲಿ ಉಂಟಾಗೋದು. ನೋಡಿ, ಏನಿದ್ರು ನೀವು ಏನು ಪಡೆದಿದ್ದೀರಿ ಅದನ್ನು ಉಣ್ಬೋದು, ದುಡ್ದಿದ್ದನ್ನು ಉಣ್ಣಕ್ಕಾಗಲ್ಲ. ದುಡ್ದಿದ್ದನ್ನು ನಾನು ಊಟ ಮಾಡ್ತೀನಿ ಅನ್ನೋದು ಆಗೋದಿಲ್ಲ. ನೀವೆಷ್ಟೇ ದುಡೀರಿ ಅದರಲ್ಲಿ ಸ್ವಲ್ಪ ಭಾಗವು ಮಾತ್ರ ನಿಮಗೆ ಸಲ್ಲುತ್ತದೆ. ಎಷ್ಟು ನಿಮಗೆ ಸಲ್ತದೋ ಅಷ್ಟನ್ನು ಮಾತ್ರ ನೀವು ಅನುಭವಿಸ್ಬೋದು. ಉಳಿದಿದ್ದು ಪರರ ಪಾಲಾಗುವುದು ಖಚಿತ. ಪಂಚಮ ಸ್ಥಾನದಲ್ಲಿ ಶುಭ ಗ್ರಹಗಳಾದಂಥ ನೋಡಿ, ಗುರುವು, ಶುಕ್ರನು, ಬುಧನು, ಚಂದ್ರನು, ಇವರುಗಳು ಬಂದರೆ 5th ಹೌಸಲ್ಲಿ
5ನೇ ಮನೆಯಲ್ಲಿ ಗುರು, ಬುಧ, ಶುಕ್ರ, ಚಂದ್ರ ಇವರುಗಳು ಬಂದರೆ ಒಳ್ಳೆಯದು. ನವಮ ಸ್ಥಾನದಲ್ಲಿ 9th ಹೌಸಲ್ಲಿ ಇಲ್ಲೂ ಶುಭಗ್ರಹಗಳಾದಂಥ ಗುರು, ಶುಕ್ರ, ಚಂದ್ರ, ಬುಧ ಇಂಥವರು ಇದ್ದರೆ ಒಳ್ಳೆಯದು. ಹೀಗೆ ಪಂಚಮ ನವಮ ಸ್ಥಾನಗಳು ಎರಡೂ ಬಲಿಷ್ಠವಾದರೆ ಕುಂಡಲಿಯಲ್ಲಿ ಧನಯೋಗ ಉಂಟಾಗ್ತದೆ. ಸರಿ, ನಿಮ್ಮ ಕುಂಡಲಿಯಲ್ಲಿ ಧನಯೋಗ ಇದೆಯಾ ಇಲ್ವಾ? ಇದನ್ನು ನೀವು ಹೇಗೆ ಪರೀಕ್ಷೆ ಮಾಡ್ಕೊಳ್ಳೋದು ಅಂದರೆ, ನೀವು ಯಾರಾದರೂ ನುರಿತ ಜ್ಯೋತಿಷಿಗಳ ಹತ್ರ ಹೋಗಿ ನಿಮ್ಮ ಕುಂಡಲಿಯನ್ನು ಅವ್ರ ಎದುರಿಗಿಡಬೇಕು. ಅವರು ಅದನ್ನು ನೋಡಿ ಎಷ್ಟು ಧನ ಬರೋ ಸಾಧ್ಯತೆ ಇದೆ, ಈ ಕುಂಡಲಿಗೆ ಧನಯೋಗ ಇದೆಯಾ ಇಲ್ವಾ ಅಂತಾರೆ. ನೋಡಿ, ಕೇಂದ್ರ ಸ್ಥಾನಗಳ ಜೊತೆಗೆ ಈ ತ್ರಿಕೋಣ ಸ್ಥಾನಗಳು ಸೇರಿದರೆ ಆಗ ರಾಜಯೋಗಗಳು ಉಂಟಾಗ್ತವೆ ಅಂತ ಶಾಸ್ತ್ರ. ಕೇಂದ್ರ ಸ್ಥಾನಗಳು ಅಂದರೆ ಅವೆಲ್ಲವೂ ವಿಷ್ಣು ಸ್ಥಾನಗಳು. ಲಕ್ಷ್ಮೀ ಸ್ಥಾನಗಳು ಅಂದರೆ 5, 9ನೇ ಮನೆಗಳು ತ್ರಿಕೋಣಗಳು. ಈ 1, 4, 7, 10ನೇ ಮನೆ ಅಧಿಪತಿಗಳು 5, 9ನೇ ಮನೆ ಅಧಿಪತಿಗಳ ಜೊತೆಗೆ ಸೇರಿದ್ರೆ ಆಗ ಬಲವಾದಂಥ ಧನಯೋಗಗಳು ಮನುಷ್ಯನಿಗೆ ಉಂಟಾಗ್ತವೆ, ರಾಜಯೋಗಗಳು ಉಂಟಾಗ್ತವೆ. ಆದ್ದರಿಂದ ಅಂಥ ರಾಜಯೋಗ ನಿಮ್ಮ ಕುಂಡಲಿಲಿದೆಯಾ? ನೀವು ಪರೀಕ್ಷೆ ಮಾಡಿಸ್ಬೇಕಾ? ಹಂಸಯೋಗ ಇದೆಯಾ, ಮಾಲವಿ ಯೋಗ ಇದೆಯಾ, ಅಥವಾ ರುಚಕ ಯೋಗ ಇದೆಯಾ, ಭದ್ರಯೋಗ ಇದೆಯಾ, ಅಥವಾ ಗಜಕೇಸರಿ ಯೋಗ, ವಸುಮತಿ ಯೋಗ, ಶ್ರೀನಾಥ್ ಯೋಗ ಬಹಳ ಯೋಗಗಳಿದ್ದಾವೆ. ಯಾವ ಯೋಗವು ನಿಮ್ಮ ಕುಂಡಲಿಯಲ್ಲಿದೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಜ್ಯೋತಿಷಿ ಹತ್ರ ಹೋಗಿ ಆ ಯೋಗದ ಪ್ರಭಾವ ಏನು, ಯಾವ ಟೈಮ್ನಲ್ಲಿ, ಯಾವ ದಶಾ ಅಥವಾ ಭುಕ್ತಿಯಲ್ಲಿ ಆ ಯೋಗವು ನಿಮಗೆ ಫಲಿಸಿ ಅದರ ಫಲಗಳನ್ನು ನೀವು ಊಟ ಮಾಡಬಹುದು. ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ನೀವು ಜಾತಕದ ಒಂದು ಪರಾಮರ್ಶೆಯನ್ನು ಮಾಡಿಸ್ಬೇಕಾಗಿ ಬರ್ತದೆ. ಹಾಗೆ ಪರಾಮರ್ಶೆ ಮಾಡಿದ ಜಾತಕದಲ್ಲಿ ಜ್ಯೋತಿಷಿ ಹೇಳ್ತಾನೆ, ಇಂತಿಂಥ ಯೋಗಗಳು ನಿಮ್ಮ ಕುಂಡಲಿಯಲ್ಲಿದೆ, ಇವು ಈ ದಶಾಕಾಲದಲ್ಲಿ ಇಂತಿಂಥ ದಶಾಕಾಲದಲ್ಲಿ ಫಲಿಸ್ತಕ್ಕಂಥ ಸಾಧ್ಯತೆಗಳು ಇದೆ. ಅದರ ಪ್ರಕಾರ ನೀವು ಆಯಾ ಕಾರ್ಯಗಳನ್ನು ಕೈಗೆತ್ತುಕೊಂಡ್ರೆ ಆ ಟೈಮ್ನಲ್ಲಿ ನಿಮಗೆ ಶುಭಪ್ರದವಾಗಿ ಅವು ಕಂಪ್ಲೀಟ್ ಆಗ್ತವೆ ಮತ್ತು ಅದರಿಂದ ಪ್ರಾಫಿಟ್ ಅಥವಾ ಲಾಭ ಬರುತ್ತೆ ಅಂತ ಹೇಳ್ತಾರೆ. ಪಂಚಮ ಸ್ಥಾನನ ಹೌಸ್ ಆಫ್ ಸ್ಪೆಕ್ಯುಲೇಷನ್ ಅಂತಲೂ ಕರೀತಾರೆ. ಸ್ಪೆಕ್ಯುಲೇಷನ್ ಅಂದರೆ ಈ ಮುಂದೆ ಆಗುವುದನ್ನು ಈಗಲೇ ಊಹಿಸಿ ದುಡ್ಡು ಕಟ್ಟೋದು. ಉದಾಹರಣೆಗೆ ಯಾವುದೋ ಲಾಟ್ರಿ ಮೇಲೆ ತಗೊಳ್ಳೋದು, ಲಾಟ್ರಿ ಟಿಕೆಟು ಅಂಥವು 5ನೇ ಮನೆಗೆ ಸಂಬಂಧಪಟ್ಟವೇ ಆಗಿದ್ದಾವೆ. ಆ ಬುಧನು ಸ್ಪೆಕ್ಯುಲೇಷನ್ ಕಾರಕ. ಸ್ಪೆಕ್ಯುಲೇಷನ್ ಗ್ರಹನಾದಂಥ ಬುಧ ಕುಂಡಲಿಯಲ್ಲಿ ಒಳ್ಳೆ ಜಾಗದಲ್ಲಿದ್ದು ಸ್ಪೆಕ್ಯುಲೇಷನ್ ಸ್ಥಾನ 5ನೇ ಮನೆಯಲ್ಲಿ ದುಡ್ಡು ಕೊಡ್ತಕ್ಕಂಥ ಗ್ರಹ ಆದಂಥ ಗುರು ಇದ್ದರೆ ಆಗ ಬಲವಾದಂಥ ಲಾಟ್ರಿ ಯೋಗಗಳು ಉಂಟಾಗಿ ಇವನು ಲಾಟ್ರಿ, ಸಟ್ಟ, ಜೂಜು ಇಂಥದರಲ್ಲಿ ಅವನು ಹಣನ ಸಂಪಾದನೆ ಮಾಡುವಂಥ ಚಾನ್ಸಸ್ ಇದೆ. ಹಣದ ಮೂಲ ನೋಡಿ ಯಾವುದೇ ಆಗಿರ್ಬೋದು, ಹಣವು ಯಾವುದೇ ಮೂಲದಿಂದ ಅವನಿಗೆ ಪ್ರಾಪ್ತಿಯಾಗೋ ಲಕ್ಷಣ ಇರ್ಬೋದು, ಅದನ್ನು ನಾವು ಡಿನೇ ಮಾಡೋಕ್ಕಾಗೋದಿಲ್ಲ. ಆದರೆ ಹಣದ ಇಂತಿಷ್ಟು ಅದರ ಕ್ವಾಂಟಮ್ ಇಷ್ಟೇ ಬರುತ್ತೆ ಅನ್ನೋದು ಮಾತ್ರ ನಿರ್ಧಾರ ಆಗೋಗಿರುತ್ತೆ. ಅವನು ಅದರ ಮೇಲೆ ₹1 ಸಂಪಾದನೆ ಮಾಡೋಕ್ಕಾಗಲ್ಲ. ಈಗಿನ ಕಾಲದಲ್ಲಿ ಅತೀ ಶ್ರೀಮಂತನಾಗಿರ್ತಕ್ಕಂಥ ವ್ಯಕ್ತಿಯು ಖಂಡಿತವಾಗಿಯೂ ತನ್ನ ಹಿಂದಿನ ಜನ್ಮದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ, ಪೂರ್ವ ಪುಣ್ಯ ಕಾಲದಲ್ಲಿ ಅವನು ಪುಣ್ಯ ಕೆಲಸಗಳನ್ನ ಮಾಡಿ ಎಷ್ಟೋ ಆ ಪುಣ್ಯನ ಆರ್ಜನೆ ಮಾಡಿಕೊಂಡಿರೋದ್ರಿಂದ ಅವನಿಗೆ ಈ ಜನ್ಮದಲ್ಲಿ ಅದು ಧನಯೋಗಾನ ಕೊಟ್ಟಿದೆ. ಆ ಪೂರ್ವ ಪುಣ್ಯದ ಸಪೋರ್ಟ್ ಇಲ್ಲದೆ, 5ನೇ ಮನೆ ಸಪೋರ್ಟ್ ಇಲ್ಲದೆ ನಿಮಗೆ ಧನವು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಸೆಕೆಂಡ್ ಲಾರ್ಡ್ 2ನೇ ಮನೆ ಅಧಿಪತಿಯು 9ರ ಜೊತೆಗೆ ಸೇರಿದರೆ, 2ನೇ ಮನೆ ಅಧಿಪತಿಯು 5ನೇ ಮನೆಯವನ ಜೊತೆಗೆ ಸೇರಿದರೆ, 11ನೇ ಮನೆ ಅಧಿಪತಿಯು 9ರ ಜೊತೆಗೆ ಸೇರಿದರೆ, 11ನೇ ಮನೆಯವನು 5ನೇ ಮನೆಯವನ ಜೊತೆಗೆ ಸೇರಿದರೆ, ಹೀಗೆಲ್ಲ ಬಲವಾದ ಧನಯೋಗಗಳು ಕುಂಡಲಿಯಲ್ಲಿ ಉಂಟಾಗ್ತವೆ. ಸುಮಾರು ಒಂದು 60ರಿಂದ 64 ತನಕ ಬೇರೆ ಬೇರೆ ಧನಯೋಗಗಳನ್ನ ಕುಂಡಲಿಯಲ್ಲಿ ನಿಧಾನವಾಗಿ ನೋಡಿದರೆ ಗೊತ್ತಾಗ್ತದೆ. ಕೆಲವು ಕುಂಡಲಿಯಲ್ಲಿ
ಅಂಶದಲ್ಲಿ ಇಂಥ ಧನಯೋಗಗಳಿರ್ತವೆ. ನೇರವಾಗಿ D1 ಅಥವಾ ಮೊದಲನೇ ಕುಂಡಲಿಯಲ್ಲಿ ನಾವೇನು ನೋಡ್ತಿದ್ವಿ ಆ ರಾಶಿ ಕುಂಡಲಿಯಲ್ಲಿ ಅವು ಇರೋದಿಲ್ಲ. ಅಂಶದಲ್ಲಿ ಬಲವಾದಂಥ ಯೋಗಗಳಿರೋದು ಉಂಟು. ಅಂಥವರು ಪ್ರೈಮ್ ಮಿನಿಸ್ಟರ್ ಸಹಿತ ಆಗಿರುವಂಥ ಉದಾಹರಣೆಗಳು ಇದ್ದಾವೆ. ಅದನ್ನು ನೀವು ಕೆಲವು ಕುಂಡಲಿ ಪರಿಶೀಲನೆ ಮಾಡೋದ್ರಿಂದ ನೀವು ತಿಳ್ಕೊಬಹುದಾಗಿದೆ. ಹಾಗೆಯೇ ಈ ಕುಂಡಲಿಗಳ ಈ ತರಹದ ಒಂದು ವ್ಯಾಖ್ಯಾನ ಮತ್ತು ಧನಯೋಗಗಳ ಒಂದು ಏನು ಮಹತ್ವ ಇದೆ, ಈ ಮಹತ್ವವು ನಿಮಗೆ ಮನವರಿಕೆ ಆಗಬೇಕಾದರೆ ನೀವು ಜ್ಯೋತಿಷ್ಶಾಸ್ತ್ರನ ಅವಲಂಬಿಸಬೇಕಾಗತ್ತೆ. ಯಾವುದಾದ್ರೂ ಜ್ಯೋತಿಷಿಗಳ ಹತ್ರ ಪರಾಮರ್ಶೆ ಮಾಡಿಸ್ಬೇಕಾಗಿ ಬರುತ್ತೆ. ಆ ಕಾರಣದಿಂದ ನನ್ನ ನಮ್ರ ಸಲಹೆ ಏನಪ್ಪ ಅಂದರೆ, ನೀವು ನಿಮ್ಮ ಜೀವನದಲ್ಲಿ ಒಂದು ಬಾರಿ ಆದರೂ ಖಂಡಿತ ಜ್ಯೋತಿಷಿ ಹತ್ರ ಹೋಗಿ ಅವನ್ನೆಲ್ಲ ತೋರಿಸ್ರಿ. ಈಗ ನಿಮಗೆ ಈ ವಿದ್ಯೆನೇ ಕಲಿಬೇಕು ಅಂತ ಇಷ್ಟ ಇದೆ ಅಂತ ತಿಳ್ಕೊಳ್ಳಿ. ಖಂಡಿತ ಈ ಕೆಳಗಡೆಗೆ ಸ್ಕ್ರೋಲ್ ಆಗ್ತಕ್ಕಂಥ ನಮ್ಮ ಕಾರ್ಯಾಲಯದ ನಂಬರಿಗೆ ತಾವು ಕಾಲ್ ಮಾಡಿದರೆ ನಿಮಗೆ ಜ್ಯೋತಿಷ್ಯದ ವಿದ್ಯೆಯ ಪಾಠ ಮಾಡಲಾಗುವುದು, ಜೊತೆಗೆ ಸರ್ಟಿಫಿಕೇಟುಗಳನ್ನು ಕೊಡಿಸಲಾಗುವುದು. ನೀವು BA ಮಾಡ್ಬೋದು, MA ಮಾಡ್ಬೋದು, PhD ಮಾಡ್ಬೋದು. ನಮ್ಮ ಹತ್ರ ಅವಕಾಶ ಇದೆ. ಆದ್ದರಿಂದ ಯಾರು ಇಷ್ಟಪಡ್ತೀರಿ ಅಂಥ ವಿದ್ಯಾರ್ಥಿಗಳು ಖಂಡಿತ ಕೆಳಗಡೆ ಸ್ಕ್ರೋಲ್ ಆಗ್ತಕ್ಕಂಥ ನಮ್ಮ ಶಿವಶ್ರೀ ಜ್ಯೋತಿಷ್ಯಾಲಯದ ನಂಬರ್ಗೆ ನೀವು ಕಾಲ್ ಮಾಡಿ ಎನ್ರೋಲ್ ಮಾಡಿಕೊಂಡ್ರೆ ನಿಮಗೆ ಜ್ಯೋತಿಷ್ಯದ ಪಾಠನೂ ಹೇಳ್ಕೊಡಲಾಗುವುದು. ಇದರೊಂದಿಗೆ ಈ ಸಣ್ಣ ಸಂಚಿಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.